ವೀಕ್ಷಕರೇ ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೆ ಎಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಅತ್ತೆ ಸೊಸೆ ಅನ್ನೋರು ಮತ್ತು ಅವರ ಸಂಬಂಧಗಳು ಚೆನ್ನಾಗಿದ್ದು ಬಿಟ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋಷ್ಟು ಸಂತೋಷ ಇಡೀ ಮನೆ ಮಂದಿಗಿರುತ್ತೆ. ನಿಜ ತಾನೇ? ನೀವು ಈ ಮಾತು ಒಪ್ತಿರಲ್ವಾ? ಸೊ ಈ ರೀತಿ ಈ ಮಾತನ್ನು ಅರ್ಥ ಮಾಡಿಕೊಂಡು ಅವರ ಸಂಬಂಧಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇರುವಂತಹ ಅತ್ತೆ ಸೊಸೆ ಮತ್ತು ಅವರ ಬಾಂಧವ್ಯಗಳನ್ನು ಪರಿಚಯಿಸುವ ಕಾರ್ಯಕ್ರಮನೇ ಸ್ಮಾರ್ಟ್ ಸೊಸೆ ಎಂದಿರು. ಸೊ ಈ ನಿಟ್ಟಲ್ಲಿ ನಮ್ಮ ತಂಡ ಬಂದಿರುವಂಥದ್ದು ಬೆಂಗಳೂರಿನ ಏರೋಹಳ್ಳಿಗೆ. ಸೊ ಅತ್ತೆ ಸೊಸೆ ಭರ್ಜರಿಯಾಗಿ ರೆಡಿಯಾಗಿ ಕೂತಿದ್ದಾರೆ. ಸೊ ಬನ್ನಿ, ಹಾಗಿದ್ರೆ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ ಮತ್ತು ಸಾಕಷ್ಟು ವಿಷಯಗಳಿದೆ ಇವತ್ತಿನ ಸಂಚಿಕೆಯಲ್ಲಿ. ಮೊದಲನೇದಾಗಿ ಅತ್ತೆ ನನ್ನ ಬಲಭಾಗದಲ್ಲಿ ಕೂತಿದ್ದಾರೆ ಶ್ರೀಮತಿ ಲತಾ ಕುಮಾರಸ್ವಾಮಿ ಅವರು. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನನ್ನ ಎಡಭಾಗದಲ್ಲಿ ಅವರ ಸೊಸೆ ಶ್ರೀಮತಿ ರೂಪಾ ವಿನಯ್ ಅವರು. ನಮಸ್ಕಾರ ಮ್ಯಾಮ್, ಸ್ವಾಗತ ತಮಗೆ. ತಮಗೂ ಕೂಡ. ಓಕೆ, ಅತ್ತೆ ಸೊಸೆ ಜೋರಾಗಿ ರೆಡಿ ಆಗಿದ್ದೀರಿ, ಖುಷಿ ಆಗಿದ್ದೀರಿ. ಆಗಿದ್ರೆ ಕುರ್ಕುಲ್ ತಿಂಡಿ ಯಾರಿಗೆ ಇಷ್ಟ? ಇವ್ರಿಗೇನಾ? ಏನ್ ಮೇಡಮ್, ನೀವು ಅಷ್ಟೊಂದು ಇಷ್ಟನಾ? ಅಷ್ಟೇ ಅಂತಲ್ಲ, ಸ್ವಲ್ಪ ಟೀ ಟೈಮಲ್ಲಿ ತಗೊಂತೀನಿ, ಆಫೀಸಿಂದ ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗಕ್ಕೆ ಅಂತ ಒಂಚೂರು ತಿಂತೀನಿ ಅಷ್ಟೇ. ಏನೋ ಒಂಚೂರು ತಿಂತಾರಪ್ಪ, ನೀವೇ ಬಾರಿ ತಿನ್ನೋದೇ ಇಲ್ಲ ಅನ್ನೋ ಥರ ಅಲ್ವಾ? ನಾವು ತಿಂತೀವಿ, ನಾವು ತಿನ್ನಂಗ. ಓ, ಸೊಸೆ ತಟ್ಟೆಗೆ ಹಾಕೊಂಡಿದ್ದಾಳಲ್ಲ ಅಂತ ಅತ್ತೆ ತಿಂತಾರೆ, ಅತ್ತೆ ಬೇಕು ಅಂತ ತಿನ್ನಲ್ಲ ಹೇಳಿ ಪಾಪ. ಹೇಳಿ, ನೀವು ಅತ್ತೆಯವ್ರು ಮಾಡೋ ಕುರುಕುಲು ತಿಂಡಿ ಚೆನ್ನಾಗಿರುತ್ತೆ, ನೀವು ಮಾಡ್ತೀರಾ ಚೆನ್ನಾಗಿ? ನನಗೆ ಬರೋದೇ ಇಲ್ಲ, ಅವ್ರಿಗೆ ಬರೋದೇ ಇಲ್ಲ. ನಿಮಗೆ ಬರೋದೇ ಇಲ್ಲ, ಆ ಸೆಕ್ಷನ್ಗೆ ಹೋಗಲ್ಲ ನಾವು ಅಂತೀರಾ? ಕುಕ್ಕಿಂಗ್ ಎಲ್ಲ ನಾನೇ ಮಾಡ್ತೀನಿ ಮನೇಲಿ, ಬೇರೆ ಎಲ್ಲ ಅವರೇ ಮಾಡ್ಕೊಂಡು ಹೋಗ್ತಾರೆ. ಸೂಪರ್ ಮೇಡಮ್, ಮಾತಾಡೋಣ ವಿಷಯಗಳಿದೆ. ಸೊ ಮೊದಲನೇದಾಗಿ ನಿಮ್ಮ ಪರಿಚಯದಿಂದ ಆರಂಭ ಮಾಡೋಣ. ಹೇಳಿ ಮ್ಯಾಮ್, ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಲತಾ ಕುಮಾರಸ್ವಾಮಿ. PUC ವರೆಗೂ ಓದಿದ್ದೀನಿ. ಮೊಮ್ಮಗಳಿಗೆ ಪಾಠ ಎಲ್ಲ ಹೇಳ್ಕೊಡ್ತೀನಿ. ಓಕೆ. ಮನೆ ಗಾರ್ಡನ್ನು ಎಲ್ಲ ನೋಡ್ಕೊತೀನಿ. ಫುಲ್ ಮನೆ ಕೆಲಸ ಎಲ್ಲ ನಂದೇ. ಸೂಪರ್ ಆಗಿದ್ರೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿತ್ತು? 45 ವರ್ಷ. ಒಬ್ಬಾ, ಎಷ್ಟು ಮಕ್ಕಳು ತಮಗೆ? ಇಬ್ರು. ಓಕೆ, ಇವರು ಹಿರಿಯವರ ಕಿರಿಯ ಸೊಸೆ? ಹಿರಿಯವರು. ಹಿರಿಯ ಸೊಸೆ. ಓಕೆ. ಸೊ ಅಂತೂ ಇಂತೂ ಕಂಪ್ಲೀಟ್ ಫ್ಯಾಮಿಲಿಯಲ್ಲಿ ಖುಷಿಯಾಗಿದ್ದೀರಿ? ಖುಷಿಯಾಗಿದ್ದೀವಿ. ಓಕೆ. ಈಗ ಮೊಮ್ಮಕ್ಕಳ ಜೊತೆಗೆ ಆಟ ಆಡ್ತಿರ್ತೀರಿ ಅಲ್ವಾ? ಅದು ಇಷ್ಟನ? ಈ ಗಾರ್ಡನಿಂಗ್ ಮಾಡ್ತೀವಲ್ವಾ, ಗಿಡಗಳನ್ನ ಬೆಳೆಸೋದು ಕೂಡ ಮಕ್ಕಳನ್ನ ಬೆಳೆಸ್ದಂಗೆನೆ. ಹೌದು. ಸೊ ಯಾವ್ದು ನಿಮ್ಗೆ ಜಾಸ್ತಿ ಇಷ್ಟ, ಮೊಮ್ಮಕ್ಕಳ ಗಿಡಗಳ? ಎರಡು. ಎರಡನಾ? ಸುಳ್ಳು ಹೇಳ್ಬೇಡಿ. ಮೊಮ್ಮಕ್ಕಳು ಚಾಕ್ಲೇಟ್ ಕೇಳ್ತಾರೆ, ಗಿಡಗಳು ಎಲ್ಲಿ ಕೇಳುತ್ತೆ ಚಾಕ್ಲೇಟ್ ಅಂತ? ಅವಾಗ ಊಟ ತಿಂಡಿ ಗೊಬ್ಬರ ಎಲ್ಲ ಹಾಕ್ಬೇಕಲ್ಲ. ಓಕೆ ವಾ. ಸೊ ಇನ್ನು ಮೇಡಮ್, ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ರೂಪಾ ವಿನಯ್. ನಾನು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡಿದ್ದೀನಿ. ಸದ್ಯಕ್ಕೆ ವರ್ಕ್ ಮಾಡ್ತಾ ಇದ್ದೀನಿ. 1-2 ವರ್ಷ ಗ್ಯಾಪ್ ತೊಗೊಂಡಿದ್ದೆ 2 ಮಗು ಆದಮೇಲೆ. ಇವಾಗ ವರ್ಕಿಂಗಲ್ಲಿ ಇದ್ದೀನಿ. ನನ್ನ ಹಾಬೀಸ್ ಅಂತ ಏನು ಜಾಸ್ತಿ ಇಲ್ಲ. ನನಗೆ ಕುಕ್ಕಿಂಗ್ ಅಂದರೆ ಇಷ್ಟ ಮನೇಲಿ, ಮತ್ತು ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಎಲ್ಲರ ಜೊತೆಲೂ ಇರಬೇಕು ಅಂತ, ಎಲ್ಲರೂ ಹೊರಗಡೆ ಹೋದ್ರೂ ಎಲ್ಲರ ಜೊತೆ ಹೋಗಬೇಕು, ಆ ಥರ ಇಷ್ಟಪಡ್ತೀನಿ ನಾನು. ಫ್ಯಾಮಿಲಿ ಜೊತೆ ಇರಲಿಕ್ಕೆ ಜಾಸ್ತಿ ಯಾವ್ದು ಇಷ್ಟ? ಎಲ್ಲಾರ ಜೊತೆಗೂ ಅತ್ತೆ ಮಾವ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಒಟ್ಟಿಗೆ ಸೇರಿ ಹೋಗೋದು ಇಷ್ಟನಾ? ಗಂಡ ಹೆಂಡತಿ ಅಷ್ಟೇ ಹೋಗೋದು ಇಷ್ಟನಾ? ಎಲ್ಲರೂ ಹೋದ್ರೆ ಇಷ್ಟ ಆಗುತ್ತೆ. ಎಂತಕ್ಕಂದ್ರೆ ಒಬ್ರ ಜೊತೆ ಹೋದ್ರೆ ಜಾಸ್ತಿ ಜಗಳ ಆಡ್ತಿರ್ತೀವಿ ನಾನು ಅವರು. ಅದಕ್ಕೋಸ್ಕರ ಇವರಿದ್ರೆ ಸ್ವಲ್ಪ ಅಲ್ಲೇ ಸ್ವಲ್ಪ ಅದು ಅವಾಯ್ಡ್ ಆಗೋಗುತ್ತೆ ಜಗಳಗಳಾಡೋದು ನಮ್ಮಿಬ್ರದ್ದು. ಜಗಳ ಅಂದರೆ ಚಿಕ್ಕ ಪುಟ್ಟ ವಿಷಯಕ್ಕೆ ಸುಮ್ಮನೆ ಮಕ್ಳು ಕಿರ್ಚಿದ್ರು ನಾನು ಜೋರು ಮಾಡೋದು, ಆ ಥರ ಏನಾರು ಆಗ್ತಾ ಇರುತ್ತೆ, ಅವ್ರು ನನ್ನ ಮೇಲೆ ರೇಗಾಡ್ತಾರೆ, ಹಂಗಾಗುತ್ತೆ ಅಷ್ಟೇ. ರೇಗಾಡೋದು ಯಾರು ಜಾಸ್ತಿ ಮನೇಲಿ, ಅತ್ತೆನಾ ಸೊಸೆನಾ? ನಾನೇ, ಮೀನ್ಸ್ ಅವ್ರ ಮೇಲಲ್ಲ, ಸ್ವಲ್ಪ ನಂದು ವಾಯ್ಸ್ ಜಾಸ್ತಿ, ಅವ್ರ ಫುಲ್ ಸೈಲೆಂಟ್. ಅಲ್ಲ, ನೀವು ಅವ್ರ ಮೇಲೆ ಅಂತಲ್ಲ, ಅವ್ರು ನಿಮ್ಮ ಮೇಲೆ ಅಂತಲ್ಲ, ನಿಮ್ಮ ಮನೇಲಿ ಸೊಸೆ ಇದ್ದಾರೆ ಅಥವಾ ಅತ್ತೆ ಇದ್ದಾರೆ ಅಂತ ಗೊತ್ತಾಗೋದು ಯಾರು ವಾಯ್ಸ್ ಬೇಸಿಸ್ ಮೇಲೆ? ಈ ನಡುವೆ ಅತ್ತೆ ವಾಯ್ಸ್, ಮೀನ್ಸ್ ಮಕ್ಕಳು ಗಲಾಟೆ ಜಾಸ್ತಿ, ಹಂಗಾಗಿ ಅವ್ರ ಜೊತೆ ಕಿರ್ಚಾಡ್ತಾ ಇರ್ತಾರೆ. ನಾನು ಆಫೀಸಿಂದ ಬಂದ್ಮೇಲೆ ನನ್ನ ವಾಯ್ಸ್ ರೈಸ್ ಆಗುತ್ತೆ ಮಕ್ಳಿಗೋಸ್ಕರ ಅಷ್ಟೇ. ಅದೇ, ಅದಕ್ಕೆ ಸುಮ್ಮನೆ ಹೇಳಿಲ್ಲ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಅತ್ತೆ ಕಾಲ, ಅಂಡ್ ಸಂಜೆಯಿಂದ ರಾತ್ರಿವರೆಗೂ ಸೊಸೆ ಕಾಲ, ಅಲ್ವಾ? ಸರಿ. ನೈಸ್ ಮೇಡಮ್, ಹೇಳಿ. ಇವಾಗ ಒಂದು ಕ್ವೆಶನ್ ಇದೆ ನನ್ನ ಹತ್ರ. ಸೊ ಹೆಂಗೆ ಆನ್ಸರ್ ಮಾಡ್ತೀರಿ ನೋಡೋಣ. ಜೋರಾಗಿರ್ಬೇಕು ಇದ್ರಲ್ಲಿ ವಾಯ್ಸ್. ಈಗ ಅತ್ತೆ ಕಾಲ ಇದು. ಓಕೆ, ಏನಪ್ಪಾ ಅಂತಂದ್ರೆ, ಈಗ ಸೊಸೆ ಏನು ತಪ್ಪು ಮಾಡೇ ಇಲ್ಲ, ಸೊಸೆ ಚೆನ್ನಾಗೇ ಇದ್ದಾರೆ. ಈಗ ಸೊಸೆ ಕಡೆಯವ್ರು ಇರ್ತಾರಲ್ಲ, ಅವ್ರ ಮನೆಯವರು, ಅವ್ರ ರಿಲೇಟಿವ್ಸ್, ಯಾರೋ ಏನೋ ಒಂದು ಫಂಕ್ಷನ್ ಆಗುತ್ತಪ್ಪ, ಅವ್ರು ಬಂದಿರ್ತಾರೆ, ಏನೋ ಮಾಡೋಕೆ ಹೋಗಿ ಒಂದು ಗ್ಲಾಸ್ ಹೊಡೆದ್ಬಿಟ್ಟಿರುತ್ತೆ, ಕಿಟಕಿ ಹೊಡೆದೋಗಿರುತ್ತೆ, ಏನೋ ಆಗ್ಬಿಟ್ಟಿರುತ್ತೆ. ನಿಮ್ ಸೊಸೆನ್ ಬೈ ಎಲ್ಲ ಅವ್ರನ್ನ ಇಟ್ಕೊಂಡು ನಿಮ್ ಕಡೆಯವರೇ ಮಾಡಿದ್ದು, ನಿಮ್ ಕಡೆಯವರೇ ಮುರಿದಿದ್ದು, ನಿಮ್ ಕಡೆಯವರೇ ಅಂದಿದ್ದು. ಸೊ ಈ ರೀತಿ ವಾದವಿವಾದಗಳಿರುತ್ತೆ. ಅಥವಾ ಯಾವುದೋ ಒಂದು ಅಕೇಶನ್ ಮೀಟ್ ಆಗಿರ್ತೀರಾ, ಏನೋ ಒಂದು ಬಾಯ್ ತಪ್ಪಿ ಇವ್ರು ಅಂದಿರಲ್ಲ, ಬೇರೆಯವ್ರು ಅಂದ್ಬಿಟ್ಟಿರ್ತಾರೆ. ಓ, ನಿಮ್ ಚಿಕ್ಕಮ್ಮ ಹಿಂಗ್ ಅಂದ್ಬಿಟ್ಲು, ನನ್ಗೆ ನಿಮ್ ಚಿಕ್ಕಮ್ಮ ಹಂಗನ್ಬಿಟ್ರು. ನಾನೇನ್ ಕೇಳ್ತಿರೋ ಪ್ರಶ್ನೆ ಅಂದ್ರೆ, ಸೊಸೆ ಮಾಡಿಲ್ದೇ ಇರೋ ತಪ್ಪು ಅವ್ರ ಕಡೆಯವ್ರು ಯಾರೋ ಹೇಳಿದ್ದಾರೆ ಅಂತ
ಪದೇ ಪದೇ ಮನೇಲಿ ಆ ವಿಷಯಕ್ಕೆ ಜಗಳ ತೆಗೆದು ಮನೇಲಿ ಒಂದು ಅದಾಂತ ಮಾಡುವಂಥದ್ದು ಇದೆಯಲ್ವಾ, ಎಷ್ಟ್ರ ಮಟ್ಟಿಗೆ ಸರಿ ಅಂತೀರಿ ಒಬ್ಬ ಅತ್ತೆ ಆಗಿ ನೀವು ಹೇಳೋದಾದ್ರೆ? ಸರಿ ಇಲ್ಲ ಅದು, ಸರಿ ಇಲ್ಲ ಅಂತೀರಿ. ಆ ಥರ ಮಾಡಬಾರ್ದು, ಅಲ್ಲಿಗೆ ಬಿಟ್ಬಿಡ್ಬೇಕು ಅದನ್ನ. ಓಕೆ. ತಪ್ಪು ಮಾಡಿದ್ರೆ ಅವತ್ತು ಅಲ್ಲಿಗೆ ಬಿಟ್ಬಿಡ್ಬೇಕು, ಎಳ್ಕೊಂಡು ಹೋಗ್ಬಾರ್ದು, ಮಾಡದೇ ಇರೋ ತಪ್ಪಿಗೆ ದೂಷಿಸಬಾರ್ದು. ಎಷ್ಟೋ ಮನೆಗಳಲ್ಲಿ ಆ ರೀತಿ ನಡೀತಾ ಇರುತ್ತೆ ಹೌದು ಅಲ್ವಾ? ಹೌದು. ಸೊ ಅವ್ರಿಗೊಂದು ಮೆಸೇಜ್ ಕೊಡೋದಾದ್ರೆ ಕಣ್ಣಿಗೆ ಕಂಡಿದ್ದು ಕಿವಿ ಕೇಳಿದ್ದು ಮಾತ್ರ ತಿಳ್ಕೊಬೇಕು. ನೋಡ್ತಾ ಇರೋದು ಇದು ಇವ್ರು ಮಾಡಿದ್ದಾರೆ ಅಂತ ಹೇಳ್ಬಾರ್ದು. ಹಾಗಂತೀರಿ. ಹೇಗಿತ್ತು ನಿಮ್ಮ ದಿನಗಳು, ನೀವು ಸೊಸೆಯಾಗಿ ಬಂದಾಗ ಈ ಥರದ್ದೇನಾದರೂ ಸಂದರ್ಭಗಳು ಅಥವಾ ಒಂದಷ್ಟು ಕಷ್ಟಗಳು? ಅಲ್ಲ, ಅದು ತುಂಬಿದ ಮನೆ ಇತ್ತು, ತುಂಬ ಜನ, 10-11 ಜನದ ಮೇಲೆ ಇದ್ವಿ ಮನೆಯಲ್ಲಿ ಹೊಸ್ದಾಗಿ ಹೋದಾಗ. ಮಾತಾಡೋಕ್ಕೆ ಭಯ, ನಮ್ಮನೆಯವ್ರನ್ನೇ ನಾನು ಮಾತಾಡ್ಸಿರ್ಲಿಲ್ಲ. ಏನಾದ್ರು ಬೇಕು ಅಂದರೆ ಲೆಟ್ರಲ್ಲಿ ಬರ್ಕೊಡ್ತಿದ್ದೆ, ಇಂಥದ್ದು ತರ್ರಿ ಅಂತ. 1 ವರ್ಷದವರೆಗೂ ಹಂಗೆ ಆಗಿದೆ. ಸಂಜೆ ಬರುವಾಗ 2 ಮಾರು ಮಲ್ಲಿಗೆ ತನ್ನಿ, ಅಲ್ಲ ಜೊತೆಗೆ ಮೈಸೂರು ಪಾಕ್ ತನ್ನಿ, ಈರುಳ್ಳಿ ಬೆಳ್ಳುಳ್ಳಿ ತಗೊಂಬರ್ರಿ ಅಂತ ಬರಿತಾ ಇದ್ದೆ, ಚೀಟಿ ಬರೆದು ಕೊಡ್ತಿದ್ದೆ. ಹೌದಾ? ಅವ್ರೇ ಚೀಟಿ ಇಟ್ಕೊಂಡು ಹೋಗ್ತಿದ್ರು, ಮತ್ತೆ ಮರು ಚೀಟಿ ಬರೆದಿಟ್ಟು ಹೋಗ್ತಿದ್ರು, ಆಯ್ತು ತರ್ತೀನಿ ಅಂತ ತಂದಿಡೋರು. ಅಲ್ಲ, ಇದೆಲ್ಲ ಕೇಳ್ತಾ ಇದ್ರೆ ನಮ್ಗೆ ನಗ್ತಿವಿ, ನಿಜ, ತಮಾಷೆ ಬೇರೆ. ಅಂದ್ರೆ ಆ ದಿನಗಳು ಹೇಗಿತ್ತಲ್ವಾ, ಗಂಡ ಹೆಂಡತಿನೇ ಮಾತಾಡ್ಕೊಳಕ್ಕೆ ಆಸ್ಪದ ಇಲ್ಲ ಅನ್ನೋಂಥ ದಿನಗಳಲ್ವಾ ಅಂತ ಅನ್ಸ್ಬಿಡುತ್ತೆ. ಅವಾಗ ನಾವು ಫಸ್ಟ್ ಹೋಗಿದ್ದು ವಿರಾಜಪೇಟೆಯಲ್ಲಿ ಇದ್ದೆ ಅವಾಗ, ಮದುವೆ ಆದ ವರ್ಷದಲ್ಲಿ. ಅಲ್ಲಿ ನಾನು ಮಾತಾಡೇ ಇರಲಿಲ್ಲ. ನಿಮ್ಮ ಅತ್ತೆಯವ್ರು ನಿಮಗೆ ಒಂದ್ಸರಿ ಜೋರಾಗಿ ಕೂಗಾಕಿದ್ ನೆನಪಿದೆಯಾ ಯಾವಾಗ್ಲಾದ್ರೂ? ಅವರು ಜೋರಾಗಿ ಮಾತಾಡೋದಿಲ್ಲ. ಅವರು ಮಾತಾಡ್ತಿರ್ಲಿಲ್ವಾ? ಓಕೆ. ಏನಂತ ಕರೆದಿದ್ರು ನಿಮ್ಮನ್ನ ಪ್ರೀತಿಯಿಂದ ಅವರು? ಲತಾ ಅಂತಾನೆ. ಲತಾ ಅಂತಾನೆ ಕರೆದಿದ್ರಿ ಯಾವಾಗ್ಲೂ. ಸೊ ಅಷ್ಟೇ ಖುಷಿಲಿ ನಿಭಾಯಿಸ್ಕೊಂಡ್ ಬಂದಿದ್ದೀರಿ ಅಲ್ವಾ? ಸೊ ಈಗ ಅದೇ ಪಾಠ ಸೊಸೆಗೂ ಸಿಗ್ತಾ ಇದೆ ನಿಮ್ಮಿಂದ. ಸೊ ನೀವು ಸೊಸೆ ನಮ್ಮ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ ಹೇಳೋಣ. ನಾನು ಆ ಪ್ರಶ್ನೆ ಕೇಳ್ತಿದ್ದೆ ಅವ್ರಿಗೆ, ಸೊಸೆ ಮಾಡಿಲ್ಲ ತಪ್ಪು, ಸೊಸೆ ಕಡೆಯವ್ರು ಏನೋ ಒಂದು ತಪ್ಪು ಆಗೋಗಿದೆ, ಅದು ಬೇಕಾಗಿದ್ದಾಗಿದೆಯೋ ಬೇಡವಾಗಿದೆಯೋ ಗೊತ್ತಿಲ್ಲ, ಬಟ್ ಪ್ರತಿ ಸಾರಿ ಅದೇ ವಿಷಯನ ಕೆರಕಿ ಸೊಸೆನ ಬೈಯುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನೀವೇನು ಹೇಳ್ತೀರಿ ನಿಮ್ಮ ಒಂದು ದೃಷ್ಟಿಕೋನದಲ್ಲಿ? ಇಲ್ಲ, ಅದು ಪ್ರತಿ ಸತಿ ಸೊಸೆನ ಹಂಗಿಸಿ ಬೈಯೋದು ತಪ್ಪೆ, ಯಾರೇ ಆಗಲಿ. ಅದು ಯಾರ್ದೋ ಕಾರಣಕ್ಕಾಗಿರೋದ್ರಿಂದ ಸೊಸೆನ ಬೈಯೋದ್ರಲ್ಲಿ ಅರ್ಥ ಏನೇ ಇಲ್ಲ. ಸೊಸೆ ಪರ್ಟಿಕ್ಯುಲರ್ ಆಗಿ ಅವ್ರನ್ನ ಮಾಡಿ ಅಂತ ಏನು ತಂದುಬಿಟ್ಟಿಲ್ಲ, ಅಥವಾ ಅವ್ರ ಕಡೆಯಿಂದನೂ ಅದು ಆಗಿಲ್ಲ, ಹೊರಗಡೆ 3ನೇವ್ರು ಆಗಿರೋದು. ಮತ್ತು ಆ ವಿಷಯಕ್ಕೆ ಅಂತ ಮನೇಲಿ ಅವ್ರು ನಿಲ್ಸೋದ್ರಿಂದ ಅತ್ತೆ ಸೊಸೆ ಮಧ್ಯೆ ಇರೋ ಬಾಂಧವ್ಯ ಹಾಳಾಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ, ಹಂಗಿಸ್ತಾರೆ ಅಂತಂದ್ಬಿಟ್ಟು. ಸೊ ಅವರು ಅದನ್ನ ಅಲ್ಲೇ ಬಿಟ್ಟು ಯಾವುದೋ ಮಾಡಿದಾಗಿದೆ ಅದನ್ನ ಸರಿ ಮಾಡ್ಕೊಳ್ಳೋಣ ಬಿಡಿ ಅಂತ ಹೇಳಿದ್ರೆ ಅದು ಅಲ್ಲಿಗೆ ಮುಗಿದೋಗುತ್ತೆ, ಎಕ್ಸ್ಟೆಂಡ್ ಆಗಲ್ಲ. ಮಾಡಬಾರ್ದು ಅಂದ್ಕೊತೀನಿ ಅದನ್ನು. ಬಟ್ ಆ ಥರ ಸಿಚುವೇಶನ್ ನಮ್ಮಲ್ಲಿ ಯಾವತ್ತೂ ಆಗಿಲ್ಲ. ಆದರೂ ಸಹ ನಮ್ಮ ಅತ್ತೆ ಯಾವತ್ತೂ ಅದನ್ನು ಒಂದು ವಿಷಯನೂ ಸಹ ಆ ಥರ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಲ್ಲ, ಅಲ್ಲೇ ಬಿಟ್ಬಿಡ್ತಾರೆ. ತುಂಬ ಯಾಕೆಂದ್ರೆ ನಾವು ನೋಡ್ತಿರ್ತೀವಿ, ಅದು ಒಂದ್ಸರಿ ಆಗಿರೋದನ್ನ, ಅದು ಪಾಪ ಅವ್ರದ್ದಾಗಿರೋದೇ ಇಲ್ಲ, ಇನ್ನೊಬ್ರು ಯಾರ್ದೋ ಮಾಡಿರೋದನ್ನ ಹೇಳಿ 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 ಬಟ್ ಆ ವಿಷಯದಲ್ಲಿ ಮರ್ತೋಗಿರ್ತಾರೆ. ನಾನು ಈ ರೀತಿ ಪ್ರತಿ ಸರಿ ಹೇಳೋದ್ರಿಂದ ಅದು ಅತ್ತೆಯಿಂದನೂ ಆಗಿರ್ಬೋದು, ಸೊಸೆಯಿಂದನೂ ಆಗಿರ್ಬೋದು, ನಮ್ಮ ಸಂಬಂಧಗಳನ್ನ ನಾವು ಹಾಳು ಮಾಡ್ಕೋತಾ ಇದ್ದೀವಿ ಅನ್ನೋ ವಿಷಯನೇ ಮರೆತು ಬಿಟ್ಟಿರ್ತಾರೆ ಅಲ್ವಾ? ಹೌದು, ಖಂಡಿತ. ಸೊ ಅತ್ತೆ ಸೊಸೆ ಇಬ್ರು ಸೇರಿ ಒಟ್ಟಿಗೆ ಮಾಡೋ ಕೆಲಸ ಏನು, ಮನೆಯ ಚಟುವಟಿಕೆಗಳ ಬಗ್ಗೆ ಹೇಳೋದಾದ್ರೆ? ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವಿಬ್ರು ಕಿಚನಲ್ಲಿ ಟೈಮ್ ತುಂಬ ಸ್ಪೆಂಡ್ ಮಾಡ್ತೀವಿ. ಕುಕಿಂಗ್ ಮಾಡಬೇಕಾದ್ರೆ ಅವ್ರು ಅಲ್ಲಿದ್ರೆ ನನಗೂ ಏನೋ ಒಂಥರ ಕಂಫರ್ಟ್ ಲೆವೆಲ್ ಜಾಸ್ತಿ ಇರುತ್ತೆ. ಅವ್ರು ಏನಾದ್ರು ಮಾಡ್ಕೊಡ್ಲಾ, ಇದು ಮಾಡ್ಕೊಂಡು ನಾನು ಗಡಿ ಬಿಡಿಲಿ ಬೆಳಗ್ಗೆ ಹೊತ್ತು ಮಾಡ್ಬೇಕಾದ್ರೆ ಅವರು ಸಪೋರ್ಟಿಂಗ್ ನಿಂತ್ಕೊಂಡಿರ್ತಾರೆ ಯಾವಾಗಲೂ. ಇದು ನಾನೊಂದು ಮಾಡ್ಕೊತಿದ್ರೆ ಅವರೊಂದು ಮಾಡ್ಕೊತಾರೆ. ಇವನ್ ಅದಾದಮೇಲೆ ಮಕ್ಕಳು ಸ್ಕೂಲಿಗೆ ಕಳಿಸೋ ವಿಷಯದಲ್ಲಾದರೂ ನಾನು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತಿದ್ರೆ ಅವರು ಪಾಪನ ರೆಡಿ ಮಾಡಿಕೊಡೋದು ಆ ಥರ ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ನನಗೆ 16 ಇಯರ್ಸ್ ಆಯ್ತು ನನ್ನ ಮದುವೆ ಆಗಿ. ಅವತ್ತಿಂದ ಇವತ್ತಿವರೆಗೂ ಯಾವತ್ತೂ ಅಯ್ಯೋ ಅತ್ತೆ ಮನೆಯನ್ನ ಅನ್ನೋ ಥರ ಯಾವತ್ತೂ ಅನಿಸಿಲ್ಲ. ಅಷ್ಟು ಕಂಫರ್ಟ್ ಲೆವೆಲ್ ಇದೆ ನನಗಿಲ್ಲಿ. ಅತ್ತೆ ಮಾವ ಎಲ್ಲರೂ ನನ್ನ ಪೇರೆಂಟ್ಸ್ ಥರನೇ, ಅಪ್ಪ ಅಮ್ಮನ ಥರನೇ. ಅವ್ರನ್ನೂ ಅಷ್ಟೇ ಅಪ್ಪಾಜಿ ಅಂತ ಕರಿತೀನಿ, ಇವ್ರನ್ನೂ ಅಷ್ಟೇ ಅಮ್ಮ ಅಂತ ಕರಿತೀನಿ ನಾನು. ಅಷ್ಟು ಕಂಫರ್ಟ್ ಲೆವೆಲ್ ಇದೆ. ಹಸ್ಬೆಂಡ್ ಆಗ್ಬೋದು, ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ. ಎಷ್ಟು ಸಮಯ ತಗೊಳ್ತು ನಿಮಗೆ ಅತ್ತೆನ ಅಮ್ಮನ ಸ್ಥಾನದಲ್ಲಿ ನೋಡೋದಕ್ಕೆ ಅಥವಾ ಆ ಒಂದು ಬಾಂಡ್ ಬೆಳೆಸ್ಕೊಳ್ಳೋದಕ್ಕೆ? ನಿಜ ಹೇಳಬೇಕು ಅಂತಂದರೆ ಆ ಟೈಮೇ ನೀಡಿಲೇ ಇಲ್ಲ. ನನ್ನ ಮದುವೆ ಆಗ್ತಿದ್ದಂಗೆ ಇವರೆಲ್ಲ ನನ್ನ ಹಸ್ಬೆಂಡ್ ಅವ್ರ ತಮ್ಮ ಎಲ್ಲ ಅಪ್ಪಾಜಿ ಅಮ್ಮ ಹಿಂಗೆ ಕರಿತಾ ಇದ್ರೆ ನಾನು ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ವಿ. ನನ್ನ ಕೋ ಸಿಸ್ಟರು ಹಾಗೆ ಕಂಟಿನ್ಯೂ. ಸೊ ನಮಗೆಲ್ಲೂ ಅದು ಫೀಲೇ ಬರಲಿಲ್ಲ. ಇವರು ಇವನ್ ನಾನು ಹೊರಗಡೆಯಿಂದಾನೇ ಬಂದಿದ್ದು, ರಿಲೇಷನ್ಸಲ್ಲೇನಾಗಲಿಲ್ಲ. ನನ್ನ ಕೋ ಸಿಸ್ಟರ್ ರಿಲೇಟಿವಲ್ಲೇ ಮದುವೆ ಮಾಡ್ಕೊಂಡಿರೋದು ಅವ್ರನ್ನ. ನನಗೆ ಆ ಥರ ಫೀಲೇ ಆಗಲಿಲ್ಲ. ಇವ್ರು ಸಾಫ್ಟ್ ನೇಚರು. ಅವರು ಅಷ್ಟೇ, ನಮ್ಮ ಮಾವ ತುಂಬ ಒಳ್ಳೆ ರೀತಿಲಿ ಭಾವಿಸ್ತಾರೆ.
ಮಕ್ಳ ಥರನೇ ಒಂದು ನಮ್ಮನ್ನು ಮಾತಾಡಿಸ್ಬೇಕಾದ್ರೂ ಅಷ್ಟೇ, ಹೋಗಮ್ಮ ಬಾರಮ್ಮ ವಿತ್ ರೆಸ್ಪೆಕ್ಟು, ಯಾವತ್ತೂ ನೀನು ತಾನು ಅಂತ ಮಾತಾಡಿದ್ದೇ ಇಲ್ಲ. ಹಾಗಾಗಿ ನಮಗದು ತುಂಬ ಚೆನ್ನಾಗಿ ಅಟ್ಯಾಚ್ ಆಗಿಬಿಟ್ಟಿದ್ದೀವಿ ಎಲ್ಲರೂ, ಈಗಲೂ ಅಷ್ಟೇ ಮನೆಯಲ್ಲಿ ಹಾಗೆ. ನಿಜ ಅದು ಬಹುಶಃ ಅದು ಆ ಒಂದು ನಮ್ಮ ಸಂಸ್ಕೃತಿನೇ ಹಾಗೆ ಅಲ್ವಾ. ಅದಕ್ಕೆ ಹೇಳುವಂಥದ್ದು ಯಾವಾಗಲೂ ಮನೆತನ ಬಹಳ ಮುಖ್ಯ ಹೆಣ್ತರುವಾಗ ಅಂತ. ಸೊ ಆ ಸಂಸ್ಕೃತಿಗಳೇ ನಮ್ಮನ್ನ ಒಗ್ಗೂಡಿಸುತ್ತವೆ. ಇದು ನಮ್ದು ಅನ್ನುವಂಥ ಭಾವವನ್ನ ಕ್ಷಣ ಮಾತ್ರದಲ್ಲಿ ಹುಟ್ಟಿಸಿ ಅದನ್ನ ಅದೇ ರೀತಿ ಕೊಂಡ್ಕೊಂಡು ಹೋಗಿರುತ್ತೆ, ಅದೇ ರೀತಿ ನಾವು ಕುಟುಂಬನ ನಡ್ಸ್ಕೊಂಡು ಹೋಗೋದಕ್ಕೆ ದಾರಿ ಮಾಡಿಕೊಡುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ವೀಕ್ಷಕರ ಕುಟುಂಬ. ನನ್ನ ಮಕ್ಕಳು ಇಬ್ಬರು ಅವ್ರು ಇಷ್ಟಪಟ್ಟವ್ರನ್ನೇ ಮದುವೆ ಆಗಿದ್ದಾರೆ. ಒಬ್ರು ಮನೆಗೆ ಒಂದು ಉಪ್ಪಿಟ್ಟು ಕೇಸರಿ ಬಾತ್ ತಿನ್ನಕ್ಕೆ ಕೊಡಲಿಲ್ಲ. ಕಂಪ್ಲೇಂಟ್ ಹೌದು, ಯಾರ ಮನೇಲೂ ಹೋಗಿ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಕ್ ಬಿಡ್ಲಿಲ್ಲ ನಮಗೆ. ಸಾಮಾನ್ಯವಾಗಿ ಇಷ್ಟಪಟ್ಟು ಹುಡುಗಿರ್ನೇ ಮದ್ವೆ ಆದ್ರೆ ಇಬ್ರು. ಇದು ಒಳ್ಳೇದೇ ಅಲ್ವಾ. ನಾವು ಸಾಮಾನ್ಯವಾಗಿ ತಮಾಷೆ ಮಾಡ್ತಿರ್ತೀವಿ, ಎಷ್ಟು ಹುಡುಗಿರನ್ನ ನೋಡಿದೀರಾ ಅನ್ನೋ ಪ್ರಶ್ನೆ ಕೇಳೋದಕ್ಕೆ ಎಷ್ಟು ಮನೆ ನೀವು ಕೇಸರಿ ಬಾತ್ ಉಪ್ಪಿಟ್ಟು ತಿಂದಿದ್ದೀರಾ ಅನ್ನೋದೊಂದು ಕೋಡ್ ವರ್ಡ್. ಅದು ಅತ್ತೆಗೆ ಬೇಜಾರಿದೆ, ನಾನು ಒಂದು ಮನೆಯಲ್ಲೂ ಕೇಸರಿ ಬಾತ್ ಉಪ್ಪಿಟ್ಟು ತಿನ್ಲಿಲ್ಲ ಅಂತ. ನೋಡಿ ಯೋಚನೆ ಮಾಡಿ, ಇದೇ ಸೊಸೆ ಮನೆಗೆ ಹೋಗ್ಬಿಟ್ಟು ಇನ್ನೊಂದ್ಸರಿ ಉಪ್ಪಿಟ್ಟು ಸೊಸೆ ಅಲ್ಲ ಹೇಳಿದ್ದು ಫಸ್ಟ್ ನೋಡಕ್ಕೆ ಹೇಳ್ತಾವು. ಖುಷಿ ಇದೆಯಲ್ವಾ ನಿಮ್ಗೆ, ಇಷ್ಟಪಟ್ಟು ಮದುವೆ ಆಗಿದ್ದಾರೆ. ವೆರಿ ನೈಸ್ ಮ್ಯಾಮ್. ಅದನ್ನ ಒಪ್ಕೊಂಡಿದ್ದೀರಾ, ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. ಇದೇ ಬೇಕಾಗಿರುವಂಥದ್ದು ಒಂದು ಸಂದೇಶ ನಮ್ಮೆಲ್ಲರಿಗೂ ಕೂಡ. ವೀಕ್ಷಕರೇ ಬನ್ನಿ, ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಮೋಜಿನ ಆಟ ಇದೆ. ಎಷ್ಟೇ ನಿಧಾನವಾಗಿ ಎಷ್ಟೇ ಸಮಾಧಾನವಾಗಿದ್ದರೂ ಕೂಡ ಮಾತುಗಳು ಅಥವಾ ಅನುಭವಗಳಿದೆಯಲ್ಲ ಅದು ಬಹಳ ಮುಖ್ಯ. ಅದನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಆಟದಲ್ಲೂ ಕೂಡ ಒಂದಷ್ಟು ಮಜಾ ನೋಡೋಣ. ಒಂದು ಪುಟ್ಟ ವಿರಾಮ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಸೊ ಮುಂದಿನ ಹಂತ ಸ್ಮಾರ್ಟ್ ಮೋಜಿನಾಟ. ಅತ್ತೆ ಸೊಸೆ ಜೋರಾಗಿ ಕೂತಿದ್ದಾರೆ ಆಟ ಆಡೋದಕ್ಕೆ. ಸೊ ರೂಲ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ಪಿರಾಮಿಡ್ ರೆಡಿ ಆಗಿದೆ. ಸೊ ಏನಾಗುತ್ತೆ ಅಂದರೆ, ಈ ಪಿರಾಮಿಡ್ ಏನಿದೆಯೋ ಅದ್ರ ಮೇಲ್ಗಡೆ ಬಾಲ್ ಇರುತ್ತೆ ಕಪ್ ಮೇಲೆ. ನೀವು ಒಂದೇ ಕೈನ ಮಾತ್ರ ಬಳಸಬೇಕಾಗತ್ತೆ. ಸೊ ಒಂದೇ ಕೈಯಿಂದ ಒಂದು ಕಪ್ನ ತೆಗೆದುಬಿಟ್ಟು ಆ ಬಾಲ್ನ ನೆಕ್ಸ್ಟ್ ಕಪ್ಪಿಗೆ ಟ್ರಾನ್ಸ್ಫರ್ ಮಾಡಿ, ಸೊ ಒಂದು ಕಪ್ನ ಆಚೆ ಇಡಬೇಕು. ಸೊ ಇದೇ ಥರ ನೀವು ಕಂಪ್ಲೀಟ್ ಪಿರಾಮಿಡ್ನ ತೆಗೆದುಬಿಟ್ಟು ಕಪ್ಗಳಾಗಿ ಇಟ್ಟಿರಬೇಕು. ಬಟ್ ಎಲ್ಲೂ ಬೀಳ್ಕೊಡ್ದು, ಬಿದ್ದರೆ ಮೈನಸ್ ಪಾಯಿಂಟ್ ಆಗುತ್ತೆ. ಓಕೆನಾ? ಸೊ ಸಮಯ ಇರುವಂಥದ್ದು ಕೇವಲ 1 ನಿಮಿಷ ಮಾತ್ರ. 60 ಸೆಕೆಂಡ್ಸ್ ಇರುತ್ತೆ. ರೂಲ್ಸ್ ಗೊತ್ತಾಯ್ತಲ್ವಾ? ಸೊ ವೀಕ್ಷಕರೇ ಶುರು ಮಾಡುವ ಸ್ಮಾರ್ಟ್ ಮೋಜಿನ ಆಟ. ಶುರು ಈಗ. ಒಂದೇ ಕೈ ಬಳಸಬೇಕು. ಆ ರೀತಿ ಇಡೋ ಆಗಿಲ್ಲ, ನೀವು ಬೆರಳು ಟಚ್ ಮಾಡ್ತಿದ್ದೀರಾ. ಹಿಂಗೆ. ಎಸ್, ಒಂದು ಗ್ಲಾಸ್ ಬಂತು. ನೆಕ್ಸ್ಟ್ 10 ಸೆಕೆಂಡ್ ಆಯ್ತು. ನೀವು ಬೆರಳಿಂದ ಗ್ರಿಪ್ ಹಿಡಿಯೋ ಹಾಗಿಲ್ಲ. ಗೊತ್ತು. ಬೇಗ 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 ವಾಪಸ್ ಸೆಕೆಂಡ್ ಕಪ್ಪಲ್ಲಿ ಇಟ್ಕೊಳ್ಳಿ. ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿ. ಬೆರಳು ಮುಟ್ಟೋ ಹಾಗಿಲ್ಲ ನೀವು. ಇಲ್ಲ. ಟ್ರಾನ್ಸ್ಫರ್ ಮಾಡಬೇಕು ಬೇಗ, ಟೈಮ್ ಆಗ್ತದೆ. ಟೈಮ್ ಆಗ್ತಿದೆ. ಎಸ್, 2 ಗ್ಲಾಸ್ ಆಯ್ತು. ಇನ್ನು ಲಾಸ್ಟ್ 10 ಸೆಕೆಂಡ್ ಇದೆ. ಎಸ್, ಯಾವ ಕಡೆ ಗಾಲಿದ್ದು? ಟೈಮ್ ಆಯ್ತು. ಸೊ ಅಲ್ಲಿಗೆ ನಿಮ್ಮ ಗ್ಲಾಸ್ ಇದು ಇಲ್ಲಿಗೆ ಬರುತ್ತೆ, ಯಾಕೆಂದ್ರೆ ಟ್ರಾನ್ಸ್ಫರ್ ಆಗಿಲ್ಲ ಅಲ್ವಾ. ಸೊ 5 ಗ್ಲಾಸ್. ಸೊ ನೀವು 1 ನಿಮಿಷದಲ್ಲಿ ಕರೆಕ್ಟಾಗಿ 5 ಗ್ಲಾಸ್ಗಳನ್ನು ತೆಗೆದಿದ್ದೀರಾ. ಬಟ್ ಅದರಲ್ಲಿ 3 ಸರಿ ಬಾಲ್ ಬೆಳೆಸಿದ್ದೀರಾ. ಓಕೆ, ನೋಡೋಣ ನಿಮ್ಮ ಸೊಸೆ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಓಕೆ, ಸೊ ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಎಸ್, ಹಾಗೆ ಹಾಗೆ. ಓ, ನಿಧಾನ ನಿಧಾನ ನಿಧಾನ, ಬೆರಳು ಬೆಳೆಸೋ ಹಾಗಿಲ್ಲ. ಎಸ್, 1 ಸರಿ ಬೆಳೆಸಿದ್ದೀರಾ. ಬೇಗ. ಸೊ 25 ಸೆಕೆಂಡ್ ಆಯ್ತು. ನಿಧಾನ ನಿಧಾನ. ಎಸ್, 2 ಸಾರಿ ಬೆಳೆಸಿದ್ದೀರಾ. ಸೊ ಇದು ಕಪ್ಪು ವಾಪಸ್ ಲೆಕ್ಕದಲ್ಲೇ ಇದೆ. ಮೂರು ಸಾರಿ ಬೆಳೆಸಿದ್ರಿ. ಸೊ ಆಲ್ಮೋಸ್ಟ್ 50 ಸೆಕೆಂಡ್ಸ್ ಆಗೋಯ್ತು.
ಅಲ್ಲಿಗೆ ಸಮಯ ಮುಗಿದಿದೆ. ಮತ್ತೆ ಖುಷಿ ಆಗ್ತಾ ಇದೆ. ಪರವಾಗಿಲ್ಲ, ನಾನೇ ಬೆಳೆಸ್ಬಿಟ್ಟಲ್ಲಪ್ಪ ಹೆಂಗಪ್ಪ ಅಂತ ಅನ್ಕೋತಾ ಇದ್ರು. ಬಟ್ ನೀವು 4 ಸರಿಗಿಂತ ಜಾಸ್ತಿನೇ ಬೆಳೆಸಿದ್ರಿ ಅಂಡ್ ಪ್ರಾಪರ್ ಆಗಿ ಆಡಿದ್ ನೋಡಿದ್ರೆ. ಸೊ ಅಲ್ಲಿಗೆ ಅತ್ತೆಯವರು 3 ಸರಿ ಬೀಳ್ಸಿದ್ರು ಚಿಂತೆ ಇಲ್ಲ, 5 ಕಪ್ ಕಲೆಕ್ಟ್ ಮಾಡಿ 60 ಸೆಕೆಂಡ್ಸ್ ಅಲ್ಲಿ ವಿನ್ ಆಗಿದ್ದಾರೆ. ಚಪ್ಪಾಳೆ. ಓಕೆ, ಸೊ ಫುಲ್ ಖುಷಿಯಾಗಿದ್ದೀರಾ? ಡೋಂಟ್ ವರಿ, ನೆಕ್ಸ್ಟ್ ಸಿಂಗಿಂಗ್ ಇದೆ, ಅವಾಗ ನೀವು ಗೆಲ್ಲಕ್ಕೆ ಪ್ರಯತ್ನ ಮಾಡಿ. ಸೊ ವೀಕ್ಷಕರೇ, ಇದಾಗಿತ್ತು ಸ್ಮಾರ್ಟ್ ಮೋಜಿನಾಟ. ಚಿಕ್ಕ ಚಿಕ್ಕ ಆಟಗಳು ಬಹಳ ದೊಡ್ಡ ಖುಷಿಗಳನ್ನ ಕೊಡುತ್ತೆ, ಅದೇ ನನ್ನ ಉದ್ದೇಶ. ಸೊ ಆ ಖುಷಿನ ನೀವು ಪಡಿ, ಆಟ ಆಡಿ, ಸಂಬಂಧಗಳನ್ನ ಸಂಭ್ರಮಿಸಿ. ಸೊ ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಸಿಂಗಿಂಗ್ ಇದೆ. ಅತ್ತೆ ಸೊಸೆ ಹೇಗೆ ಆಡ್ತಾರೆ ಅದನ್ನು ಎಂಜಾಯ್ ಮಾಡೋಣ. ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಸೊ ಮುಂದಿನ ಹಂತ ಇರುವಂಥದ್ದು ಸ್ಮಾರ್ಟ್ ಸಿಂಗಿಂಗ್. ಸೊ ಅತ್ತೆ ಸೊಸೆ ಆಟ ಆಡಿದಾಗಿದೆ, ಈಗ ಹಾಡೋಕೆ ರೆಡಿ ಆಗಿದ್ದಾರೆ. ಸೊ ರೂಲ್ಸ್ ಈ ರೀತಿಯಾಗಿದೆ. 3 ಹಾಡುಗಳ ಚರಣಗಳನ್ನು ನಾನು ಹಾಡ್ತೀನಿ, ಒಂದಾದ ನಂತರ ಒಂದು. ಸೊ ಚರಣನ ನೀವು ಅರ್ಥ ಮಾಡಿಕೊಂಡು ಗೆಸ್ ಮಾಡಬೇಕು, ಪಲ್ಲವಿ ಯಾವುದು ಅಂತ, ಹಾಗೇನೆ ಹಾಡಬೇಕು. ಓಕೆ, ಹಾಡ್ತೀರಿ ಅಲ್ವಾ? ಯಾರ್ದು ಕಂಠ ಶುದ್ಧಿ ಇರೋದು, ನಿಮ್ದ ಅತ್ತೆಯವ್ರದ? ಅವ್ರದ್ದೇ ಚೆನ್ನಾಗಿದೆ. ನೋಡೋಣ ಹಾಗಿದೆ. ಸೊ ಮೊದಲನೇ ಹಾಡಿನ ಚರಣ ಈ ರೀತಿಯಾಗಿದೆ. ತರುವು ಲತೆಯು ಸೇರಿದ ಕಥೆಯು, ತರುವು ಲತೆಯು ಸೇರಿದ ಕಥೆಯು, ತನುವ ಬಳಸಿ ತೋಳಿನುಂಗುರ, ನೀರಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನುಂಗುರ, ಮನಸೆಳೆದನಲ್ಲ ಕೊಟ್ಟನಲ್ಲ, ಮನಸೆಳೆದನಲ್ಲ ಕೊಟ್ಟನಲ್ಲ, ಕೆನ್ನೆ ಮೇಲೆ ಪ್ರೇಮದುಂಗುರ. ಬನ್ನಿ ಚಪ್ಪಾಳೆ ಸೊಸೆಗೆ. ಯಾಕೆ ಅತ್ತೆಯವ್ರಿಗೆ ನೆನಪಾಗ್ಲಿಲ್ವಾ? ಅತ್ತೆಯವ್ರೆ, ನೀವು ಮರ್ತೋಗ್ಬಿಟ್ಟಿದ್ರಿ, ಚೀಟಿಯಲ್ಲಿ ನಿಮ್ಮ ಯಜಮಾನ್ರಿಗೆ ಅದನ್ನ ಬರ್ಕೊಡ್ತಿದ್ರಿ ಗೊತ್ತಾ? ಅವಾಗ ಒಂದ್ಸರಿ ಈ ಹಾಡುನು ಹಾಡಿ ನನಗೋಸ್ಕರ ಅಂತ ಬರ್ದು ಕೊಟ್ಟಿದ್ದೀರಾ, ನೀವು ಮರ್ತೋಗ್ಬಿಟ್ಟಿದ್ದೀರಿ ಅದನ್ನ. ಓಕೆ, ಸೊ 1 ಪಾಯಿಂಟ್ ಸೊಸೆಗೆ ಹೋಗಿದೆ. ಸೊ ನೆಕ್ಸ್ಟ್ ಹಾಡನ್ನ ನೋಡೋಣ, ನೀವು ಗೆಸ್ ಮಾಡ್ತೀರಾ ಅಂತ. ಸೊ 2ನೇ ಹಾಡಿನ ಚರಣ ಈ ರೀತಿಯಾಗಿದೆ. ಭೂಮಿ ನನ್ನದು, ಗಗನ ನನ್ನದು, ಗಾಳಿ ಬೆಂಕಿ ನೀರು ನನ್ನದು, ನನಗಿಂತ ಇಂಚರವೇ ಇಂಚರವೇ ಚೆಲ್ಲಿದೆ ಚೆಲುವಲ್ಲಿ, ಚಂದ್ರನ ಬೆಳೆಯಲಿ ಕಚಗಳಿ ಇಡುವೆನ. ಇಂಚರವೇ ಇಂಚರವೇ ಚೆಲ್ಲಿದೆ ಚೆಲುವಲ್ಲಿ, ಚಂದ್ರನ ಎಡೆಯಲಿ ಕಚಗೊಳಿ ಇಡುವೆನ. ಬನ್ನಿ ಚಪ್ಪಾಳೆ 2ನೇ ಸರಿ ಸೊಸೆಗೆ. ಅತ್ತೆಯವ್ರು ಯಾಕೆ ಮ್ಯೂಟ್ ಆಗ್ಬಿಟ್ಟಿದ್ದೀರಾ ಅಂತ ನೀವು. ಲಾಸ್ಟ್ ಕೊನೆ ಹಾಡಿನ ಚರಣ ಇದು. ಓಕೆ, ಸೊ ಈ ರೀತಿಯಾಗಿದೆ. ಈ ಯುಗ ಉರುಳಿ ಯುಗ ಬರಲಿ, ಪ್ರತಿ ಜನುಮದಲ್ಲೂ ನಲ್ಲೇ ಬೆರೆತಿರುವ ಜೀವಗಳು ಎಂದೆಂದು ಒಂದು, ಈ ಮಾತಿನ ಮೋಡಿಗೆ ಸೋತೆನು, ತನುವು ಮನವು ಇಂದು ನಿಂದಾಗಿದೆ ಆಸೆಯು, ಎದೆಯ ತುಂಬ ತುಂಬಿ ಏನೋ ಉಲ್ಲಾಸ ಏನೋ ಸಂತೋಷ ಏನೇನು. ಅತ್ತವ್ರೆ 3 ಪಾಯಿಂಟ್ ಅವ್ರಿಗೆ ಬಿಟ್ಕೊಟ್ಬಿಟ್ರಿ. ಈಕ್ವಲ್ ಆಯ್ತು ಬಿಡಿ. ಈಕ್ವಲ್ ಇಲ್ಲ ಇದು. ಆವಾಗಲೇ ನಾನು ಗೆದ್ದು ಅವ್ರಿಗೆ ಗೆದ್ದು. ಓ ಹಂಗ ಇದು ಲೆಕ್ಕ. ವೆರಿ ನೈಸ್. ಸೊ ತನುವು ಮನವು ಅಂತ ಡ್ಯೂಯೆಟ್ ಸಾಂಗ್ ಆಗ್ತಿರುತ್ತಾ ಮನೆಯಲ್ಲಿ? ಓ ತುಂಬ, ನಮ್ಮ ಮಾವನವ್ರು ತುಂಬ ಡ್ಯುಯೆಟ್ ಸಾಂಗ್ಸ್ಗಳು ಹಾಡ್ತಾ ಇರ್ತಾರೆ, ಹಾಡ್ತಿರ್ತಾರೆ, ಅತ್ತೆಗೂ ಹಾಡ್ತಿರ್ತಾರೆ. ಮೀನ್ಸ್ ಆಗಿನ ಕಾಲದ ಹಿಂದಿ ಸಾಂಗ್ಸ್ಗಳು ಜಾಸ್ತಿ ಕೇಳ್ತಾರೆ. ಸೊ ಹೇಳಿ ಮ್ಯಾಮ್, ಯಾರು ಮನೇಲಿ ಜಾಸ್ತಿ ರೊಮ್ಯಾಂಟಿಕ್, ನೀವಾ ನಿಮ್ಮ ಅತ್ತೆ ಮಾವನ? ಅತ್ತೆ ಮಾವನೇ. ಎಂತಕಂದ್ರೆ ಇವತ್ತಿಗೂ ಸಹ ಅವರು, ನಮ್ಮ ಮಾವನವರು ಊಟ ಮಾಡೋಕ್ಕೂ ಮುಂಚೆ ನಮ್ಮ ಅತ್ತೆಗೊಂದು ತುತ್ತು ತಿನ್ನಿಸಿ ಅವ್ರು ತಿಂತಾರೆ ಯಾವಾಗಲೂ ಅಷ್ಟೇ. ಅದನ್ನ ನೋಡಿದ್ರೆ ನಮಗೆ ಖುಷಿ ಆಗುತ್ತೆ, ನಾವು ಹೀಗೆ ಇರಬೇಕು ಅನ್ನೋ ಹುಮ್ಮಸ್ ಬರುತ್ತೆ ಜೀವನದಲ್ಲಿ. ಇಷ್ಟೇ ಆಗಲಿ ಮ್ಯಾಮ್, ಪತ್ರದಿಂದ ಶುರುವಾಗಿರೋ ಹೌದು, ಅದು ಒಂದೊಂದೇ ಹಂತವಾಗಿ ಮೇಲೆ ಬಂದಿರೋ ಪ್ರೀತಿ ಅದು. ಎಷ್ಟಿದೆ ಲವ್ ಲೆಟರ್ ಮನೇಲಿ? ಒಂದಿಷ್ಟಿದೆ. ಇನ್ನೇನ್ ಬೇಕು ಹೇಳಿ, ಗಂಡ ಹೆಂಡತಿ ಪ್ರೀತಿ ಗಟ್ಟಿಯಾಗಿತ್ತು ಅಂದ್ರೆ ಮನೇಲಿ ಎಲ್ಲ ಸಂಬಂಧಗಳು ಗಟ್ಟಿಯಾಗಿರುತ್ತೆ ಅಂತಾರೆ.
ಬಹುಶಃ ಇದಕ್ಕೆ ಇರ್ಬೋದೇನೋ. ವೀಕ್ಷಕರೇ, ಸೊ ಅಂತೂ ಇಂತೂ ಸ್ಮಾರ್ಟ್ ಸಿಂಗಿಂಗ್ ಅಲ್ಲಿ ಸೊಸೆ ಗೆದ್ದಿದ್ದಾರೆ, ಮತ್ತೊಮ್ಮೆ ಅಭಿನಂದನೆಗಳು. ಸೊ ಒಂದು ವಿಷಯ ಎಲ್ರಿಗೂ ಅನ್ಸುತ್ತೆ, ಎಸ್ ನಾವು ಚೆನ್ನಾಗಿರ್ಬೇಕಲ್ವಾ, ನಮ್ಮ ಮನೇಲೂ ನಾವೆಲ್ಲರೂ ಖುಷಿಯಾಗಿರ್ಬೇಕಲ್ವಾ, ಸಂಬಂಧಗಳು ಮೊದಲು ಚೆನ್ನಾಗಿರ್ಬೇಕಲ್ವಾ ಅಂತ. ಅದು ಹಾಗೆ ಸಾಧ್ಯ ಆಗತ್ತಾ? ಇಲ್ಲ. ಅದಕ್ಕಿಂತ ಒಂದಷ್ಟು ಸೂತ್ರಗಳಿದೆ ಅಥವಾ ಸಲಹೆಗಳಿದೆ, ಅದನ್ನ ಪಡ್ಕೊಳ್ಬೇಕು, ಆ ಮೂಲಕ ಸಾಧ್ಯ ಆಗುತ್ತೆ. ಅದನ್ನೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು ಸ್ಮಾರ್ಟ್ ಸಲಹೆ ಅಂತ. ಬನ್ನಿ ಇವತ್ತಿನ ಸ್ಮಾರ್ಟ್ ಸಲಹೆ ಏನು ಅಂತ ತಿಳ್ಕೊಂಡು ಬರೋಣ. ಇದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ಆಪ್ತ ಸಲಹೆಗಾರರಾದಂತಹ ಶ್ರೀಮತಿ ಸುಷ್ಮಾ ಕೌಶಿಕ್ ಅವರು. ಸೊ ಸ್ಮಾರ್ಟ್ ಸಲಹೆ ನಿಮಗಾಗಿ. ನಮ್ಮ ಸ್ಮಾರ್ಟ್ ಸೊಸೆಯಂದಿರಿಗೆ ಒಂದು ಸಲಹೆ. ಇವಾಗ ಎಷ್ಟೋ ಮನೆಗಳಲ್ಲಿ ನಾವು ನೋಡಿರಬಹುದು, ಸೊಸೆಯಂದಿರು ಕೆಲಸದಿಂದ ಸುಸ್ತಾಗಿ ಬಂದಿರ್ತಾರೆ. ಅಂಥದ್ರಲ್ಲೂ ಮನೆಯಲ್ಲಿ ಇರುವ ಎಲ್ಲರಿಗೂ ಅಡುಗೆ ಮಾಡಬೇಕು, ಏನೋ ರುಚಿ ರುಚಿಯಾಗಿ ಮಾಡಬೇಕು ಅಂತ ತನ್ನ ಕೈಲಾದಷ್ಟು ಅಡುಗೆ ಮಾಡಿ ಇಟ್ಟಿರ್ತಾಳೆ. ಸೊ ಇದನ್ನು ಅತ್ತೆಯರು ನೋಡಿ ಎಷ್ಟು ಒತ್ತಡದಲ್ಲೂ ಬಂದು ಮನೆ ಕೆಲಸನೂ ನಿಭಾಯಿಸಿದ್ದಾಳೆ ಅಂತ ಅಪ್ರಿಷಿಯೇಟ್ ಮಾಡಿದಾಗ ಆ ಸೊಸೆಗೆ ತುಂಬ ಖುಷಿ ಆಗುತ್ತೆ. ಈ ಥರ ದೊಡ್ಡವರು ಚಿಕ್ಕವರನ್ನು ಪ್ರೋತ್ಸಾಹಿಸಿದರೆ ಸಂಸಾರ ಖುಷಿಯಾಗಿರುತ್ತೆ. ಇನ್ನೊಂದು ಕಡೆ ಅತ್ತೆ ಅನ್ನೋರು ತುಂಬ ವಯಸ್ಸಾಗಿರುತ್ತೆ, ಮೊಮ್ಮಕ್ಕಳು ಸ್ಕೂಲಿಂದ ಬರ್ತಾರೆ, ಏನೋ ಒಂದು ಸಂಜೆ ತಿಂಡಿ ಮಾಡೋಣ, ಮಕ್ಕಳು ಮನೆಗೆ ಬಂದ ತಕ್ಷಣ ಏನು ಮಾಡಿದ್ಯಾ ಅಜ್ಜಿ ಅಥವಾ ಏನು ಮಾಡಿದ್ಯಾ ಅಮ್ಮ ಅಂತ ಕೇಳ್ತಾರೆ. ಸೊ ಇದಕ್ಕೆ ತನ್ನ ಕೈಲಾದಷ್ಟು ಏನೋ ಒಂದು ತಿಂಡಿಗಳನ್ನು ಮಾಡಿಟ್ಟಾಗ, ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅತ್ತೆ, ನೀವು ನಿಮ್ಮ ಕೈಲಾಗದೇ ಇದ್ದರೂ ಇಷ್ಟೆಲ್ಲ ಮಾಡಿದ್ದೀರಲ್ಲ ಅಂತ ಒಂದು ಆ ಕೆಲಸವನ್ನು ಗುರುತಿಸಿ ಅವ್ರನ್ನ ಪ್ರೇರೇಪಿಸಿದಾಗ ಆ ಖುಷಿ ಹಂಚಿಕೆ ಆಗುತ್ತೆ. ಈ ಥರ ನೆಮ್ಮದಿ ಸಿಗೋದೇ ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಅಲ್ವಾ? ಇನ್ನೇನು ಬಯಸ್ತೀವಿ ಹೇಳಿ ನಾವು? ಸೊ ಒಬ್ರನ್ನೊಬ್ಬರು ಅಪ್ರಿಷಿಯೇಟ್ ಮಾಡಿದಾಗ ಆ ಸಂಸಾರದಲ್ಲಿ ಶಾಂತಿ ನೆಮ್ಮದಿ ಅಂತೂ ಖಂಡಿತ ನೆಲೆಸುತ್ತೆ. ವೀಕ್ಷಕರು ತಿಳ್ಕೊಂಡ್ರಿ ಅಲ್ವಾ ಸ್ಮಾರ್ಟ್ ಸಲಹೆನ? ತಿಳ್ಕೊಳ್ಳೋಣ, ಜೊತೆಗೆ ಅದನ್ನು ಅಳವಡಿಸ್ಕೊಳ್ಳೋಣ, ನಮ್ಮ ಸಂಬಂಧಗಳನ್ನು ಗಟ್ಟಿ ಮಾಡ್ತಾ ಸಂಭ್ರಮಿಸೋಣ. ಬನ್ನಿ, ಅತ್ತೆ ಸೊಸೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಒಂದಷ್ಟು ದಾಂಪತ್ಯ ಹೇಗಿರಬೇಕು ಅನ್ನೋ ವಿಷಯನೂ ಗೊತ್ತಾಯ್ತಲ್ವಾ? ದಾಂಪತ್ಯ ಚೆನ್ನಾಗಿದ್ದು ಬಿಟ್ಟರೆ ಅತ್ತೆ ಸೊಸೆಯರ ಬಾಂಧವ್ಯನೂ ಚೆನ್ನಾಗೇ ಇದ್ದು ಬಿಡುತ್ತೆ, ಒಂದು ಲೆಕ್ಕದಲ್ಲಿ ನೋಡೋದಾದರೆ. ಅವ್ರ ಅನಿಸಿಕೆ ಏನಂತ ಕೇಳೋಣ. ಅಮ್ಮ ಹೇಳಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಗೆ ಅನಿಸ್ತು ತಮಗೆ? ತುಂಬ ಖುಷಿ ಆಯಿತು, ಇನ್ನೂ ಒಂದು ಸರಿ ಬರೋಣ ಅನಿಸ್ತಾ ಇದೆ. ಓಕೆ, ಸೊ ಹೇಗೆ ಅನಿಸ್ತು ಸೊಸೆ ಒಟ್ಟಿಗೆ ಕೂತ್ಕೊಂಡು ಮಾತಾಡಿದ್ದು, ಸೊಸೆ ಬಗ್ಗೆ ನಿಮ್ಮ ಬಗ್ಗೆ ವಿಷಯಗಳನ್ನು? ಇನ್ನೂ ತುಂಬಾ ಸಂತೋಷ, ಖುಷಿ ಆಗ್ತಾ ಇದೆ. ಓಕೆ ಓಕೆ, 4 ಜನಕ್ಕೆ ತಿಳಿತು ನಾವು ಹೆಂಗಿದ್ದೀವಿ ಅಂತ ಇದು ಮಾಡ್ಕೊಳ್ಳೋಕ್ಕೆ ಅಲ್ವಾ? ಹೌದು. ಏನು ಅನ್ಸುತ್ತೆ, ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡೋದಾದ್ರೆ ಈ ಮೂಲಕ, ಅಂದರೆ ಅತ್ತೆ ಸೊಸೆ ಈ ರೀತಿ ಇದ್ದರೆ ಏನಾಗುತ್ತೆ ಅಂತ ಒಂದು ಸಂದೇಶ ಕೊಡೋದಾದ್ರೆ ಏನು ಹೇಳ್ತೀವಿ? ಎಲ್ಲದು ತುಂಬ ಚೆನ್ನಾಗಿರುತ್ತೆ, ಯಾವುದು ತೊಂದರೆಗಳಿರಲ್ಲ, ನೋವಿರಲ್ಲ, ಸಂಕಟ ಇರಲ್ಲ, ಖುಷಿಯಾಗಿರ್ಬೋದು ಅಲ್ವಾ? ಇಡೀ ಕುಟುಂಬ ನಗ್ನಗ್ತಾ ಇರ್ಬೋದು. ಹೌದು, ಸಂತೋಷಮ. ಸೊ ಇನ್ನು ಮೇಡಮ್ ಹೇಳಿ, ರೂಪಾ ಅವರೇ ಹೇಗೆ ಅನ್ನಿಸ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ? ಖುಷಿ ಆಯಿತು. ನಾನು ಅತ್ತೆ ಬಗ್ಗೆ ಇನ್ನೂ 1-2 ಮಾತಾಡೋದಿದೆ. ಏನಂದರೆ ಅವರು ತುಂಬ ಸ್ವೀಟ್ ಹೇಳಬೇಕು ಅಂತಂದರೆ, ಅವರು ಏನೋ ಸಂಕಟ ಇದ್ದರೆ ಅವರಲ್ಲೇ ಇಟ್ಕೊತಾರೆ, ಜಾಸ್ತಿ ಏನೋ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ನಾವು ಕೇಳಬೇಕು, ಅವ್ರ ಮನಸ್ಸನ್ನ ಅರ್ಥ ಮಾಡಿಕೊಂಡು. ಅಲ್ಲಿವರೆಗೂ ಅವ್ರೇನು ಯಾರಿಗೂ ತೊಂದರೆ ಕೊಡೋ ಅಂಥವ್ರಲ್ಲ. ಎಷ್ಟೋ ಸತಿ ಏನಾಗಿದೆ, ನಾನು ನನ್ನ ಹಸ್ಬೆಂಡ್ ಏನಾದ್ರು ಚಿಕ್ಕ ಪುಟ್ಟ ವಿಷಯಕ್ಕೆ ಬೇಜಾರು ಮಾಡಿಕೊಂಡು ಇನ್ ಕೇಸ್ ನಾನು ಊಟ ಮಾಡಿಲ್ಲ ಅಂದರು ಅವ್ರು ಊಟ ಮಾಡಲಿಕ್ಕೆ ಹೋಗಲ್ಲ. ನಾನು ಊಟ ಮಾಡಬೇಕು, ಆಮೇಲೆ ಅವ್ರು ತಿನ್ನೋದು. ಇನ್ ಕೇಸ್ ನಾನು ಆಫೀಸ್ಗೆ ಹೋದ್ರೂ ಕೇಳ್ತಾರೆ, ಫೋನ್ ಮಾಡಿ, ಏನಾರು ತಿಂದ್ಯಾ, ನೀನು ತಿಂದ್ಯಾ ಹೇಳು, ನಾನು ತಿಂತೀನಿ. ಮನೇಲಿದ್ರೂ ಉಪವಾಸ ಇರ್ತಾರೆ ಅವರು, ಊಟ ಮಾಡಲಿಕ್ಕೆ ಹೋಗಿರಲ್ಲ. ಈ ಥರ ಒಂದು 2-3 ಇನ್ಸಿಡೆಂಟ್ ಆಗಿದೆ. ಅದಾದಾಗ್ಲಿಂದ ನಾನೇನು ಮಾಡ್ತೀನಿ, ಏನೇ ಇಶ್ಯೂಸ್ ಇದ್ರೂ ನಮ್ಮ ಮಧ್ಯೆ ಊಟ ತಿಂಡಿ ಮಾತ್ರ ಬಿಡಲ್ಲ ಫಸ್ಟ್, ಬಿಕಾಸ್ ನನ್ನಿಂದ ಅವ್ರಿಗೂ ಹರ್ಟ್ ಆಗುತ್ತೆ. ಇದು ಅಷ್ಟು ಅವರು ಪ್ರೀತಿ ನೋಡ್ಕೊಂತಾರೆ. ಅವ್ರಿಗೆ ಹೆಣ್ಮಕ್ಳಿಲ್ಲ, ಹಾಗಾಗಿ ನಮ್ಮನ್ನೇ ಹೆಣ್ಮಕ್ಳು ಇಬ್ಬರು ಸೊಸೆನೂ ಅಷ್ಟೇ ಪ್ರೀತಿಯಿಂದ ಅವ್ರ ಮಕ್ಳ ಥರನೇ ನೋಡ್ಕೊತಾರೆ. ನಮಗೆ ಅದು ತುಂಬಾ ಖುಷಿ ಆಗುತ್ತೆ. ಕೆಲವು ಮನೇಲಿ ನೋಡಿದ್ರೆ ಬೇಜಾರಾಗುತ್ತೆ, ಕೆಲವೊಂದು ಸತಿ ಕಿರ್ಕುಳ ಕಾಟ. ನಾವು ಪುಣ್ಯ ಮಾಡ್ಕೊಂಡು ಬಂದಿದ್ದೀವಿ ಮನೆಗೆ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ. ಸೊ ಸ್ವೀಟ್. ಇಲ್ಲ, ಅದು ಬೇಕಾಗತ್ತೆ ನೋಡಿ, ಅದೇ ಅಲ್ಲ ನಮ್ಮವರು, ಇದು ನಮ್ಮದು, ಇದು ನಮ್ಮತನ ಅನ್ನೋದೆಲ್ಲವೂ ಗೊತ್ತಾಗೋದೆ. ಅವರು ಎಷ್ಟು ನಮ್ಮನ್ನ ಮಕ್ಳ ಥರ ನೋಡ್ತಾರೆ, ನಾವು ಹಾಗೆ ಅವ್ರನ್ನ ತಾಯಿ ಥರ ನೋಡಿದ್ರೆ ಎಲ್ಲೋ ಗ್ಯಾಪ್ ಆಗಿ ಇಶ್ಯೂಸ್ ಆಗೋ
ಪ್ರಮೇಯನೇ ಪ್ರಮೇಯನೇ ಬರಲ್ಲ. ಇರೋದಿಲ್ಲ. ಖಂಡಿತ. ಸೊ ಇದನ್ನೊಂದು ಎಲ್ಲರ ಜೀವನದಲ್ಲೂ ಅಡಾಪ್ಟ್ ಮಾಡ್ಕೊಬೇಕಷ್ಟೇ. ನಮ್ಗೆ ಅವ್ರಿಗೆ ನಾವು ಅನ್ನೋ ಥರ ಬದುಕ್ಬಿಟ್ರೆ ಜೀವನ ಸಾರ್ಥಕ, ಬೇರೆ ಏನು ಬೇಕಾಗಿರಲ್ಲ ಅಲ್ವಾ? ನೋಡಿ, ಅನ್ಕೊಂತೀನಿ. ಇದರಲ್ಲಿ ಒಂದು ಮಾತು ಬರ್ಲಿಲ್ಲ, ಒಂದು ಮಾತು ಹೋಗ್ಲಿಲ್ಲ, ಭಾವನೆಗಳೆಲ್ಲವನ್ನೂ ತಿಳಿಸ್ಬಿಡ್ತಾ ಅಷ್ಟೇ, ಅಷ್ಟೇ. ಇನ್ನು ಗಟ್ಟಿ ಮಾಡ್ತಾ ಹೌದು, ಹೌದು. ವೆರಿ ನೈಸ್. ಹೇಳಿ ನಿಮ್ಮ ಅನಿಸಿಕೆ ಹೇಳೋದಾದ್ರೆ. ಈ ಸ್ಮಾರ್ಟ್ ಸೊಸೆಯಂದಿರೋ ಕಾರ್ಯಕ್ರಮನ ಎಲ್ಲರೂ ನೋಡಲಿ, ಎಲ್ಲ ಸ್ಮಾರ್ಟ್ ಸೊಸೈಟಿನ ನೋಡಲಿ ಅಂತ ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡ್ತೀನಿ. ಎಂತಕ್ಕಂತಂದರೆ ಇದರಲ್ಲಿ ಬರೋ ಅಂಥ ಮಾಹಿತಿಗಳನ್ನ ತಿಳ್ಕೊಂಡ್ರೆ ಪ್ರತಿಯೊಂದು ಮನೇಲೂ ಜಗಳ ಅನ್ನೋದಿರಲ್ಲ. ಸೊ ಪ್ಲೀಸ್ ಎಲ್ಲ ಸ್ಮಾರ್ಟ್ ಸೊಸೈಟಿರು ಈ ಪ್ರೋಗ್ರಾಮ್ ನೋಡಿ, ಈ ಪ್ರೋಗ್ರಾಮ್ಗೆ ಎಂಕರೇಜ್ ಮಾಡಿ, ನೀವು ಎಲ್ಲ ಪಾರ್ಟಿಸಿಪೇಟ್ ಮಾಡಿ. ಬಹುಶಃ ನೀವು ವರ್ಕ್ ಮಾಡ್ತಿರೋದ್ರಿಂದ ನಿಮ್ಗೆ ಆ ಒಂದು ಭಾಸ ಆಗ್ತಿದೆ ಅನ್ಕೋತೀನಿ. ಖಂಡಿತ ಖಂಡಿತ. ಎಷ್ಟೋ ಮನೆಗಳಲ್ಲಿ ವರ್ಕ್ ಮಾಡ್ತಿರ್ತಾರೆ, ಆ ಕಾರಣಕ್ಕೂ ಜಗಳ ಆಗ್ತಿರುತ್ತೆ. ಹೌದು ಹೌದು. ಹಂಗಾಗಿ ವರ್ಕಿಂಗ್ ವುಮೆನ್ಸ್ ನೋಡಿದ್ರೆ ಇನ್ನೂ ಒಳ್ಳೆಯದು. ಎಂತಕ್ಕಂದರೆ ಆ ಥರ ಕ್ಲಾಶ್ಗಳಾಗೋದು ಅವಾಯ್ಡ್ ಆಗುತ್ತೆ. ಸಂತೋಷ ಮ್ಯಾಮ್, ತುಂಬ ಖುಷಿ ಆಯಿತು. ನಿಮ್ಮ ಸಂಬಂಧಗಳನ್ನು ಯಾವ ರೀತಿ ಕಾಪಾಡ್ಕೊಳ್ತಾ ಇದ್ದೀರಿ ಅನ್ನೋ ವಿಷಯಗಳನ್ನೆಲ್ಲವನ್ನೂ ಕೂಡ ಚರ್ಚೆ ಮಾಡ್ತಾ ಹೋದ್ವಿ. ಖುಷಿ ಆಯಿತು. ಆ್ಯಂಡ್ ಇದೇ ರೀತಿ ಪ್ರತಿ ಮನೆಯಲ್ಲೂ ಕೂಡ ಖುಷಿ ತುಂಬಿರಲಿ ಅನ್ನುವಂಥದ್ದೇ ನಮ್ಮ ಒಂದು ಆಶಯ. ಬನ್ನಿ ಅಭಿನಂದಿಸೋಣ ಅತ್ತೆ ಸೊಸೆಯನ್ನ. ದೂರದರ್ಶನ ಚಂದನ ವಾಹಿನಿ ಪರವಾಗಿ ಹಾಗೆಯೇ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದ ಪರವಾಗಿ ಅಭಿನಂದನಾ ಪತ್ರವನ್ನು ಕೊಡೋದ್ರ ಮೂಲಕ ಅಭಿನಂದಿಸೋಣ. ಮೊದಲನೇದಾಗಿ ಅತ್ತೆ ಶ್ರೀಮತಿ ಲತಾ ಕುಮಾರಸ್ವಾಮಿ ಅವರು. ಮೇಡಮ್, ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಅದೇ ರೀತಿ ಅವರ ಸೊಸೆ ಶ್ರೀಮತಿ ರೂಪಾ ವಿನಯ್ ಅವರು. ಮೇಡಮ್, ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ವೀಕ್ಷಕರೇ, ಸಂಬಂಧಗಳು ಎಷ್ಟು ಚಂದ ಅಲ್ವಾ ಅದು ನೋಡೋದಕ್ಕೆ. ಬಹಳ ನಾಜೂಕಾದಂಥ ಒಂದು ಎಳೆ ಅದು. ಆ ಎಳೆನ ನಾವು ಎಳೆಯಾಗಿ ಬಿಡಿಸ್ತಾ ಹೋದಷ್ಟು ಬರ್ತಾನೆ ಹೋಗುತ್ತೆ. ಆದರೆ ಎಲ್ಲೋ ಒಂದು ಕಡೆಗೆ ನಮಗೆ ಮನಸ್ತಾಪ ಆಯಿತು ಅಂತ ಬಿಟ್ಬಿಟ್ರೆ ಸಂಬಂಧ ಅಲ್ಲಿಗೆ ನಿಂತು ಹೋಗ್ಬಿಡುತ್ತೆ ಅಥವಾ ಎರಡು ಭಾಗ ಆಗಿಬಿಡುತ್ತೆ. ಅದು ನಿರಂತರ ಪಯಣ, ಬೆಳೆಸ್ತಾನೆ ಹೋಗಬೇಕು, ನಾವು ಸಾಕ್ತಾನೆ ಹೋಗಬೇಕು, ಅದೇ ಜೀವನ. ಸೊ ಇದ್ರ ಜೊತೆಗೆ ತಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ನಿರೀಕ್ಷೆ ಇದೆ ಅಲ್ವಾ? ಸೊ ಏನು ಮಾಡಬೇಕು ಅಂತಂತ ಯೋಚನೆ ಮಾಡ್ತಿದ್ರೆ ಕೇಳಿಸ್ಕೊಳ್ಳಿ. ನಿಮ್ಮ ಹೆಸರು ಮತ್ತು ನಿಮ್ಮ ಅತ್ತೆಯವರ ಹೆಸರು, ಊರು, ವಯಸ್ಸು, ಜೊತೆಗೆ ವಿಳಾಸ, ದೂರವಾಣಿ ಸಂಖ್ಯೆ, ನಿಮ್ಮ ಪರಿಚಯ ಮತ್ತು ಹವ್ಯಾಸಗಳೇನಿದೆ ಎಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ಬರಿಬೇಕಾಗುತ್ತೆ. ಇದರ ಜೊತೆಗೆ ಇಬ್ಬರು ಕೂಡ ಒಟ್ಟಿಗೆ ನಿಂತು ತೆಗೆಸ್ಕೊಂಡಿರುವಂಥ ಭಾವಚಿತ್ರ, ಅದು ಇತ್ತೀಚಿನದ್ದಾಗಿರಬೇಕು. ಇದಿಷ್ಟನ್ನು ನೀವು ಪತ್ರದ ಮೂಲಕ ತಲುಪಿಸ್ತೀರಿ ಅಂತ ಆದರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಅಥವಾ ಇಮೇಲ್ ಮೂಲಕ ಕಳಿಸ್ತೀರಿ ಅಂತ ಆದರೆ ನಮ್ಮ ಇಮೇಲ್ ID dd.smartsosayyandiru@gmail.com. ಸೊ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸಂಬಂಧಗಳು, ಸಂಬಂಧದ ನಿಲುವುಗಳು ಮತ್ತು ಬೆಸುಗೆ ಎಲ್ಲವನ್ನು ಮಾತಾಡ್ತಾ ಸಾಗೋಣ ಅಲ್ವಾ? ಸೊ ಇಷ್ಟನ್ನು ಭರವಸೆ ಕೊಡ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಇದುವರೆಗೆ ನೀವು ನೋಡಿದ್ದು ಸ್ಮಾರ್ಟ್ ಸೊಸೆಯಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.